ಇನ್ನು ಗೂಳಿಹಟ್ಟಿ ಶೇಖರ್ ಅವರು ನೀಡಿರುವಂಥ ಹೇಳಿಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿತ್ತು. ಅದರಲ್ಲೂ ದಲಿತ ಅನ್ನುವಂಥ ಕಾರಣಕ್ಕೋಸ್ಕರ RSS ಕಚೇರಿ ಏನಿದೆ ಅಲ್ಲಿ ಪ್ರವೇಶ ನನಗೆ ಸಿಗಲಿಲ್ಲ ಅನ್ನುವಂಥ ಮಾತು ಈಗ ನೇರವಾಗಿ ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರವಾಗ್ತಾ ಇದೆ. ಇದನ್ನೇ ಮುಂದಿಟ್ಕೊಂಡು ಮಾಜಿ BJPಯ ಶಾಸಕರೇ ಈ ರೀತಿ ಹೇಳ್ತಾ ಇದ್ದಾರೆ ನೋಡಿ ಅಂತ BJP ನಾಯಕರ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ BJP ನಾಯಕರು ಹಾಗೂ ಇನ್ನಿತರ ಸಂಘಟನೆ ಇದೆ, ಅದರಲ್ಲೂ RSS ಸಂಘಟನೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈಗ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಅತ್ತ RSS ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದೆ. ನೀವು SC ಅಂದ್ರೆ ಜಿ, ಹೌದು ನಾನು SC ಅಂದೆ. ಡೋಂಟ್ ಅಲೋ SC ಅಂದ್ರೆ ಜಿ. SC ಅನ್ನೋ ಕಾರಣಕ್ಕೆ ನಾನು ಆಚೆ ನಿಂತ್ಕೊಂಡಿದ್ದಂತೆ ಬಹಳ ನೋವಾಗ್ತಿದೆ ಜಿ. ಧರ್ಮನ ರಾಜಕಾರಣಕ್ಕೆ ಯಾವತ್ತೂ ಬಳಸ್ಕೊಳಲ್ಲ ನಾವು. SC ಎಂಬ ಕಾರಣಕ್ಕೆ RSS ಕಚೇರಿ ಒಳಗೆ ಬಿಟ್ಟಿಲ್ಲ. ಬಿಜೆಪಿ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಆಡಿಯೋ ವೈರಲ್. ಮಾಜಿ ಸಚಿವ ಬಿಜೆಪಿಯ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ RSS ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ. ವಿಧಾನಸಭಾ ಚುನಾವಣೆಗೂ ಮುನ್ನ ನಾಗ್ಪುರ RSS ಕಚೇರಿಗೆ ಹೋಗಿದ್ದೆ, ಆದರೆ ನಾನು ಒಬ್ಬ SC ಅನ್ನೋ ಕಾರಣಕ್ಕೆ ನನ್ನನ್ನ ಆಚೆ ನಿಲ್ಲಿಸಿದ್ರು ಅಂತ BL ಸಂತೋಷ್ ಜೊತೆ ಆಳಲು ತೋಡಿಕೊಂಡಿದ್ದಾರೆ. ಆವಾಗ ನನ್ನ ಹೆಸರು ಬರ್ದೇಜಿ ಅಲ್ಲಿ ಒಳಗಡೆ ಹೋಗ್ಬೇಕಂತೇಳಿ, ನಿನ್ನ ಹೆಸರು ಬರ್ದಿನ ಒಳಗಡೆ ಹೋಗ್ಬೇಕಿ, ಹೆಜ್ಜೆ ಇಡ್ಬೇಕಿ. ಅಲ್ಲಿ ಅವ್ರು ಕೇಳಿದ್ರು ಜಿ, ಯುವರ್ ಸರ್ ಇಫ್ ಯು ಡೋಂಟ್ ಮೈಂಡ್ ಯುವರ್ ರಿಸರ್ವ್ ಕಮ್ಯುನಿಟಿ ಅಂದರು. ಅಂದರೆ ಜಿ ನೀವು SC ಅಂದ್ರೆ ಜಿ, ಹೌದು ನಾನು SC ಅಂದೆ. ಪ್ಲೀಸ್ ಜಿ ಡೋಂಟ್ ಅಲೋ SC ಅಂದ್ರೆ ಜಿ. ಗೊತ್ತಿಲ್ಲ ಜಿ ನನಗೆ, ನನ್ನ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನು ಗೊತ್ತಿಲ್ಲ. SC ಅಂದರೆ ಒಳಗಡೆ ಆಯಿತು, ನೋ ಪ್ರಾಬ್ಲಮ್, ಐ ಆಮ್ ಸಿಟ್ ಹಿಯರ್ ಅಂದೆ. ಇನ್ನು ಮುಂದುವರೆದು ಮೋಹನ್ ವೈದ್ಯರ ಮಗ ಹಾಗೂ ಬೆಂಗಳೂರಿನಿಂದ ಕರ್ಕೊಂಡು ಹೋದ ಮಂಜು ಅಂತ ಒಬ್ಬ ಇದ್ದ, ಅವರಿಬ್ಬರ ಜೊತೆ ನಾನು ಹೋಗಿದ್ದೆ, ಆದರೆ ನಾನೊಬ್ಬ SC ಅನ್ನೋ ಕಾರಣಕ್ಕೆ ಆಚೆ ನಿಲ್ಲಿಸಿದ್ರು. ನನಗೆ ಬಹಳ ನೋವಾಯಿತು, ಇದಕ್ಕೊಂದು ಸ್ಪಷ್ಟನೆ ಕೊಡಿ ಅಂತ ಗೂಳಿಹಟ್ಟಿ ಶೇಖರ್ BL ಸಂತೋಷ್ಗೆ ಕಳಿಸಿರೋ ಆಡಿಯೋದಲ್ಲಿ ಬೇಸರ ಹೊರಹಾಕಿದ್ದಾರೆ. ಹೆಗ್ಡೆವರ್ಜಿ ಮನೆಗೆ ಹೋಗಿ ನಾನು ಒಳಗಡೆ ಹೋಗ್ಲಿಲ್ಲ, ಒಬ್ಬ SC ಅನ್ನೋ ಕಾರಣಕ್ಕೆ ನಾನು ಆಚೆ ನಿಂತ್ಕೊಂಡಿದ್ದಂತೆ ಭಾಳ ನೋವಾಗ್ತಿದೆ ಜಿ. ನಮ್ಮ ಹೆಗ್ಡೆವರ್ಜಿ ಮನೆಗೆ ಯಾವ ಗೋವಿಂದ ಕಾರಜೋಳನ ಒಳಗಡೆ ಹೋಗಿದಾರ, ಅಥವಾ ಗೋವಿಂದ ಕಾರಜೋಳ ಹೊರಬಹುದು, ಅಥವಾ ನಮ್ಮ MP ನಮ್ಮ ಮಿನಿಸ್ಟರ್ ನಾರಾಯಣ ಸ್ವಾಮಿ ಒಳಗಡೆ ಬಿಟ್ಟಿದ್ದಾರೋ, ಅಥವಾ SCಗಳನ್ನ ಬಿಟ್ಟಿದ್ದಾರೋ, ನನ್ನನ್ನು ಬಿಡಲಿಲ್ಲ ಜಿ ಯಾವತ್ತು. ದಯಮಾಡಿ ಇದು ಕ್ಲಾರಿಫಿಕೇಶನ್ ಕೊಡಿ ಜಿ. RSS ಕಚೇರಿ ಒಳಪ್ರವೇಶಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಗೂಳಿಹಟ್ಟಿ ಶೇಖರ್ ಮಾಡಿರೋ ಆರೋಪಕ್ಕೆ ಕರ್ನಾಟಕದ RSS ಸ್ಪಷ್ಟನೆ ನೀಡಿದೆ. ಹೆಸರು ನೋಂದಾಯಿಸಿ ಪ್ರವೇಶ ನೀಡುವ ವ್ಯವಸ್ಥೆಯೇ ಇಲ್ಲ ಅಂತ ಮಾಧ್ಯಮ ಪ್ರಕಟಣೆ ಮೂಲಕ ಸ್ಪಷ್ಟಪಡಿಸಿದೆ. ಗೂಳಿಹಟ್ಟಿ ಶೇಖರ್ ಆರೋಪದ ಬಗ್ಗೆ ಮಾಜಿ ಸಚಿವ CT ರವಿ ಫೇಸ್ಬುಕ್ನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಬಹಳ ಮಂದಿ RSS ಮೇಲೆ ಕೆಸರೆರಚುವ ಪ್ರಯತ್ನ ಮಾಡುತ್ತಿದ್ದಾರೆ. ಇಂತಹ ಸುಳ್ಳು ಪ್ರಚಾರಗಳನ್ನ, ಒಳಸಂಚುಗಳನ್ನ ಮೀರಿ ಸಂಘ ಸರ್ವವ್ಯಾಪಿ, ಸರ್ವಸ್ಪರ್ಶಿಯಾಗಿದೆ ಎಂದು ಪೋಸ್ಟ್ ಮಾಡಿದ್ದಾರೆ. ಗೂಳಿಹಟ್ಟಿ ಶೇಖರ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಚಿವ ಗೋವಿಂದ ಕಾರಜೋಳ, ಅವರ ಮಾತಿಗೆ ಸ್ಪಷ್ಟನೆ ಕೊಡುವ ಅಗತ್ಯವಿಲ್ಲ, ಅವರ ಮನಸ್ಥಿತಿ ಯಾಕೆ ಹೀಗಾಯಿತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ನನಗೀ ಬಗ್ಗೆ ಮಾಹಿತಿಯೇ ಇಲ್ಲ ಅಂದ್ರು. ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರ ಮನಸ್ಥಿತಿ ಯಾಕಾಗಿದೋ ಗೊತ್ತಿಲ್ಲ. BJPಯಲ್ಲಿದ್ದಾಗ ಒಂದು ಮಾತು ಹೇಳ್ತಾರೆ, ಹೊರಗಡೆ ಹೋದ್ಮೇಲೆ ಮತ್ತೊಂದು ಮಾತು ಹೇಳ್ತಾರೆ. ಇದು ಸರಿಯಲ್ಲ. ಆ ವಿಚಾರ ನನಗೆ ಯಾವುದೇ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ತಾರೆ. ಹೇಳಿದಿರಿ ಅದ್ರ ಬಗ್ಗೆ ತಿಳ್ಕೊಳ್ತೇನೆ. ಅವ್ರು ದಿನಕ್ಕೆ ಒಂದೊಂದು ಹೇಳ್ತಾ ಇರ್ತಾರೆ, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತೇನೆ. ನೋಡೋಣ, ನೋಡಿ ನೀವು ಹೇಳಿರೋದಷ್ಟೇ ಕೇಳ್ತಾ ಇದ್ದೀನಿ. ಅವ್ರು ಏನು ಹೇಳಿದ್ದಾರೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಮಾಹಿತಿ ತಿಳಿದುಕೊಂಡು ನಾನು ಮಾತಾಡ್ತೇನೆ. ನನಗೆ ಈಗ ನೀವು ಹೇಳಿರೋ ಮಾಹಿತಿ ಈಗ ನನಗೆ ತಲುಪಿದೆ. ಅದು ಏನು ಹೇಳಿದ್ದಾರೆ ಸರಿಯಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ಏನು ನಡೆದಿದೆ ತಿಳ್ಕೊಂಡು ಆಮೇಲೆ ಮಾತಾಡ್ತೇನೆ. ಗೂಳಿಹಟ್ಟಿ ಶೇಖರ್ BL ಸಂತೋಷ್ಗೆ ಕಳಿಸಿದ್ದಾರೆನ್ನಲಾಗಿರೋ ಆಡಿಯೋ ವಿವಾದಕ್ಕೆ ಕಾರಣವಾಗ್ತಿದ್ದಂತೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. TV9 ಜೊತೆ ಮಾತನಾಡಿದ ಗೂಳಿಹಟ್ಟಿ ಶೇಖರ್, ನನ್ನ ಅನುಭವವನ್ನ ನಾನು ಹೇಳಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಹೋದಾಗ ಆದಂಥ ನನಗೆ ಸ್ವತಃ ಅನುಭವ ಅಂತ ಅದನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ ಹೊರತು ಇದರಲ್ಲಿ ಯಾರಿಗೆ ನೋವು ಮಾಡಬೇಕು, ಯಾರಿಗೆ ಇದನ್ನು ಉಂಟು ಮಾಡಬೇಕಂತ ಮಾಡಿಲ್ಲ. ಹಾಗಾಗಿ ನನಗಾಗಿದ್ದ ನೋವನ್ನು ಹೇಳ್ಕೊಂಡು, ನನಗಂತೂ ನೋವಿದೆ. ಯಾಕಂದ್ರೆ ನಾನೇನು ಸಣ್ಣ ಹುಡುಗ ಅಲ್ಲ, ಚಿಕ್ಕ ಮಗು ಅಲ್ಲ ನಾನು, ಅಥವಾ ಯಾರ ಮೇಲೆ ದ್ವೇಷ ಇಟ್ಕೊಂಡು ಮಾತಾಡೋಂಥ ಪ್ರಮೇಯ ಇಲ್ಲ. ಇತ್ತ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಆಡಿಯೋ ವೈರಲ್ ವಿಚಾರ ಸಂಬಂಧ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಶೂದ್ರರು, ದಲಿತರಿಗೆ RSS ಗರ್ಭಗುಡಿಗೆ ಪ್ರವೇಶ ಇಲ್ಲ ಅಂತ ಕುಟುಕಿದ್ದಾರೆ.
ಇನ್ನು ಈ ಬಗ್ಗೆ ಸುವರ್ಣಸೌಧದ ಆವರಣದಲ್ಲಿ ಮಾತನಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯಲ್ಲಿರುವ ಪ್ರಮುಖ ದಲಿತ ನಾಯಕರಿಗೂ ಪ್ರವೇಶ ಇಲ್ವಾ ಎಂದು ಪ್ರಶ್ನೆ ಕೇಳಿದ್ದಾರೆ. ಇದರಿಂದ ಬಹಳ ಸ್ಪಷ್ಟವಾಗಿ ಎದ್ದೇನು ಕಾಣುತ್ತೆ ಅಂದರೆ, ಹಿಂದುತ್ವದಲ್ಲಿ RSS ತತ್ವದಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಜಾಗ ಇಲ್ಲ. ಬಿಜೆಪಿ ಮಾಜಿ ಶಾಸಕರಾಗಿರೋ ಗೂಳಿಹಟ್ಟಿ ಶೇಖರ್ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸಂಚಲನ ಸೃಷ್ಟಿಸಿದೆ. ಬಿಜೆಪಿಯಲ್ಲಿದ್ದುಕೊಂಡು RSS ವ್ಯವಸ್ಥೆ ಬಗ್ಗೆ ಅಸಮಾಧಾನ ಹೊರಹಾಕಿದ್ದು ಕೇಸರಿ ನಾಯಕರಿಗೆ ಇರಿಸು ಮುರಿಸು ತಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.